ಎಲ್ಲರಿಗೂ ನಮಸ್ಕಾರ. ಕಲಾಸ್ ಹೋಮ್ ಕಿಚನಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತೊಂದು ಸಿಂಪಲ್ಲಾಗಿ ಬ್ರೆಡ್ ಆಮ್ಲೆಟ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಳ್ಳೋದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡು, ಒಂದು ಬೌಲ್ನಲ್ಲಿ 2 ಮೊಟ್ಟೆ ಒಡೆದು ಹಾಕ್ಕೊಂಡು ಅದನ್ನು ಸ್ವಲ್ಪ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡ್ಕೊಂಡು ಆದಮೇಲೆ ಈಗೇನು ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಹಸಿಮೆಣಸಿನ್ಕಾಯಿ, 2 ಮೊಟ್ಟೆದು ಮಾಡಿರೋದ್ರಿಂದ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಒಂದು 1/4 ಸ್ಪೂನು ಪೆಪ್ಪರ್ ಪೌಡ್ರು, ಒಂದು 1/4 ಸ್ಪೂನು ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡ್ಕೊಂಡಾದಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಎಣ್ಣೆ ಸವರಿ ಪ್ಯಾನ್ ಕಾದ್ಮೇಲೆ ಈಗೇನು ನಾವು ಬೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೊಟ್ಟೆ, ಅದನ್ನು ಹಾಕ್ಕೋಬೇಕು. ನೋಡಿ, ಈಗ ಅದು ಸ್ವಲ್ಪ ಕಾಯ್ತಿದ್ದಂಗೆ ಅದೇನು ನಾವು ರೆಡಿ ಮಾಡ್ಕೊಂಡಿದ್ದನ್ನು ಮೊಟ್ಟೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯೋ ತನಕ ಅದನ್ನು ಮುಚ್ಚಿ ಇಟ್ಬಿಡಬೇಕು. ಸ್ವಲ್ಪ ಸಿಮ್ಮಲ್ಲೇ ಇಟ್ಬಿಟ್ರೆ ಅದು ನಿಧಾನಕ್ಕೆ ಬೇಯ್ಕೊಳ್ಳುತ್ತೆ. ಅದು ಬೇಯ್ಕೊಳ್ಳೋ ತನಕ ಬನ್ನಿ ಈ ಕಡೆ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ. ಟೋಸ್ಟರ್ ಒಳಗೆ 2 ಬ್ರೆಡ್ ಹಾಕಿ ಟೋಸ್ಟರ್ ಆನ್ ಮಾಡಿ. ನೋಡಿ, ಇದು ಈಗ ಟೋಸ್ಟ್ ರೆಡಿ ಆಯಿತು. ಈ ಕಡೆ ಮೊಟ್ಟೆ ಆಮ್ಲೆಟು ಬೆಂದಿರೋದ್ರಿಂದ ಅದನ್ನು ತಿರುಗಿಸೆ ಹಾಕಿದೆ. ಈಗ ನೋಡಿ, ಆಮ್ಲೆಟ್ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿದೆ. ಬ್ರೆಡ್ ಆಮ್ಲೆಟ್ ರೆಡಿ, ತಿನ್ನಲು ಸಿದ್ಧವಾಗಿದೆ. ಫ್ರೆಂಡ್ಸ್, ಈಸಿ ಇದೆ, ನೀವು ಟ್ರೈ ಮಾಡಿ. ಹೇಗಾಯಿತು ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.